ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನಿ ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ರು. ಯಾಕಂದ್ರೆ ತುಪ್ಪ ತಿನ್ನೋದ್ರಿಂದ ಎಷ್ಟೆಲ್ಲ ಕಾಯಿಲೆಗಳು ವಾಸಿಯಾಗುತ್ತೆ ಗೊತ್ತಾ? ಸೈಕಲಾಜಿಕಲ್, ನ್ಯೂರಾಲಜಿಕಲ್ ಕಾಯಿಲೆಗಳು ವಾಸಿಯಾಗುತ್ತೆ. ಉದಾಹರಣೆಗೆ ಉನ್ಮಾದ, ಅಪಸ್ಮಾರ, ತಲೆನೋವು, ಎಪಿಲೆಪ್ಸಿ ಇಂತಹ ದೊಡ್ಡ ದೊಡ್ಡ ಕಾಯಿಲೆಗಳು ಕೂಡ ವಾಸಿಯಾಗುತ್ತೆ. ಪಿತ್ತದ ಸಮಸ್ಯೆಗಳು, ಉದಾಹರಣೆಗೆ ಹೊಟ್ಟೆಯುಬ್ಬರ, ಹುಳಿತೇಗು, ವಾಕರಿಕೆ ಈ ಎಲ್ಲ ಕಾಯಿಲೆಗಳು ಕೂಡ ವಾಸಿಯಾಗುತ್ತೆ. ವಾತದ ಕಾಯಿಲೆಗಳು, ಉದಾಹರಣೆಗೆ ಮಂಡಿ ನೋವು, ಮೈಕೈ ನೋವು ಕಡಿಮೆ ಆಗುತ್ತೆ. ನೆನಪಿನ ಶಕ್ತಿ, ಬುದ್ಧಿಶಕ್ತಿ, ಜ್ಞಾನ ಶಕ್ತಿ, ಯೋಚನಾ ಶಕ್ತಿ ಹೆಚ್ಚಾಗುತ್ತೆ. ಚರ್ಮದ ಕಾಂತಿ ಹೆಚ್ಚಾಗುತ್ತೆ ಮತ್ತು ನಿಮ್ಮ ಧ್ವನಿ ಸುಮಧುರವಾಗುತ್ತೆ. ಶುಕ್ರಧಾತುವಿನ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಇಂಪ್ರೂವ್ ಆಗುತ್ತೆ. ನಿಮ್ಮ ದೇಹಕ್ಕೆ ಶಕ್ತಿಯನ್ನ ನೀಡುತ್ತೆ. ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ನಿಮ್ಮ ಆಯುಷ್ಯ ವೃದ್ಧಿ ಆಗುತ್ತೆ. ಮಲಬದ್ಧತೆ ಸಮಸ್ಯೆಯಿಂದ ನೀವು ಬಳಲ್ತಾ ಇದ್ರೆ ಅದು ಕೂಡ ವಾಸಿಯಾಗುತ್ತೆ. ನಿಮ್ಮ ಜೀರ್ಣಕ್ರಿಯೆ ಇಂಪ್ರೂವ್ ಆಗುತ್ತೆ. ಹಾಗಾಗಿ ತುಪ್ಪವನ್ನ ಸೇವನೆ ಮಾಡಿ. ಅದರಲ್ಲೂ ದೇಸಿ ಆಕಳ ತುಪ್ಪವನ್ನ ಬಳಕೆ ಮಾಡೋದ್ರಿಂದ ನಿಮ್ಮ ದೇಹಕ್ಕೆ ಮತ್ತು ಆರೋಗ್ಯಕ್ಕೆ ಇನ್ನೂ ಹೆಚ್ಚಿನ ಲಾಭಗಳು ದೊರೆಯುತ್ತೆ. ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ನಮಸ್ಕಾರ.